ಸೀತಾವಚನವೆಂಬ ಕೂರಸಿಯ ಹತಿಯಿಂದ ಅತಿಯಾಗಿ ನೊಂದು ವ್ಯಥಿತನಾದ ಲಕ್ಷ್ಮಣನು ತನ್ನ ಅಣ್ಣನನ್ನು ಕಾಣುವುದಕ್ಕಾಗಿ ಅತ್ತ ನಡೆದಿದ್ದನು. ದಾರಿಯುದ್ದಕ್ಕೂ ಅವನಿಗೆ ಅದೇ ಮಾತಿನ ಕುರಿತು ಹಿಡಿಸಲಾರದಷ್ಟು ದುಃಖವು ಉಕ್ಕಿ ಬರುತ್ತಿತ್ತು. ಹಾಗೆಯೇ ಈ ವಿಚಾರವನ್ನು ಅಣ್ಣನಲ್ಲೆಂತು ಭಿನ್ನಯಿಸಲಿ, ಎಂತು ಭಿನ್ನಯಿಸದಿರಲಿ ಎಂದು ಕಾಣುತ್ತಿತ್ತು. ಕಣ್ಣು ತುಂಬ ನೀರು ಊರಿ ಒಮ್ಮೊಮ್ಮೆ ದಾರಿಯೇ ಕಾಣದಂತಾಗುತ್ತಿತ್ತು. ಆದರೂ ಅವನು ಸಾವರಿಸಿಕೊಂಡು ಮುಂದೆ ಸಾಗುತ್ತಿದ್ದನು. ಲಕ್ಷ್ಮಣನು ಶ್ರೀರಾಮನನ್ನರಸಿ ಬಂದರೆ ಸೀತಾವಲ್ಲಭನು ಸುಂದರವಾದ ಬೇರೊಂದು ಹರಿಣವನ್ನೇ ಅರಸುತ್ತಿದ್ದನು. ತಾನೊಮ್ಮೆ ನೊಂದೇ ಹೋದರೂ ಸೀತೆಯ ಬಳಿ ಯಾರೂ ಇಲ್ಲವಲ್ಲ ಎಂದು ಲಕ್ಷ್ಮಣನಿಗೆ ವ್ಯಸನ. ತಾನು ಅಲೆದಲೆದು ಕೊನೆಗೂ ಮಾರೀಚನನ್ನು ಕೊಂದು ಸೀತೆಗಾಗಿ ಎಷ್ಟು ಹುಡುಕಿದರೂ ಒಂದೇ ಒಂದು ಜಿಂಕೆಯಾದರೂ ಸಿಗಲಿಲ್ಲವಲ್ಲ ಎಂದು ಶ್ರೀರಾಮನಿಗೆ ಚಿಂತೆ. ತಾನಿತ್ತ ಬಂದುದಕ್ಕೆ ಅಣ್ಣನು ಇನ್ನೇನು ಹೇಳುವನೋ ಎಂದು ತಮ್ಮನಿಗೆ ಸಂದೇಹ. ನಾನಿಲ್ಲೇ ಇಷ್ಟು ಹೊತ್ತು ಕಳೆದೆ. ಅಲ್ಲಿ ತನ್ನ ಮಾರ್ಗ ಪ್ರತೀಕ್ಷೆಯನ್ನು ಮಾಡಿ ಬೇಸರಗೊಳ್ಳಬಹುದಾದ ಸೀತೆಗೆ ಯಾವ ಸಮಾಧಾನವನ್ನು ತಮ್ಮನು ಹೇಳುತ್ತಿರುವನೋ ಎಂಬ ಸಂದೇಹ ಅಣ್ಣನಿಗೆ. ಈ ಅಲೆದಾಟ, ವ್ಯಸನ, ಸಂದೇಹಗಳು ಆ ಅಣ್ಣ ತಮ್ಮಂದಿರಿಬ್ಬರನ್ನು ಒಂದೊಂದು ವಿಧವಾಗಿ ಬಾಧಿಸುತ್ತಿದ್ದವು. ಮತ್ತವು ಒಂದೇ ಆಗುವಂತೆ ಲಕ್ಷ್ಮಣನು ಬಂದು ತನ್ನ ಅಣ್ಣನನ್ನು ಕಂಡನು. ಶ್ರೀರಾಮನಿಗೆ ಲಕ್ಷ್ಮಣನು ಊಹಿಸಿದ್ದಂತೆಯೇ ಇವನೇಕೆ ಅಲ್ಲಿಂದ ಇಲ್ಲಿಗೆ ಬಂದನು ಎಂಬುದು ಆಶ್ಚರ್ಯದೊಂದಿಗೆ ಬೆರೆತು ಮನಸ್ಸೇ ಕದಡತೊಡಗಿತು. ಹಾಗೆಯೇ ಲಕ್ಷ್ಮಣ, ಯಾಕೆ ಬಂದೆ ಎಂದು ತನ್ನ ತಮ್ಮನನ್ನು ಶ್ರೀರಾಮನು ಅವಸರದಿಂದಲೇ ಪ್ರಶ್ನಿಸಿದನು. ಲಕ್ಷ್ಮಣನು ಕೈಜೋಡಿಸಿಕೊಂಡು ಮುಖವನ್ನು ಕೆಳಕ್ಕೆ ತಿರುಗಿಸಿಕೊಂಡು ಸುರಿಯುವ ಕಣ್ಣೀರಿನೊಂದಿಗೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿವೇದಿಸಿಕೊಂಡು ಸೀತೆಯೇ ಹೇಳಬಾರದ ಮಾತನ್ನು ಹೇಳಿ ತನ್ನನ್ನಟ್ಟಿದುದನ್ನು ಕೂಡ ವಿಜ್ಞಾಪಿಸಿಕೊಂಡನು. ಅದನ್ನು ಕೇಳಿದ ಶ್ರೀರಾಮಚಂದ್ರನಿಗೆ ಅಬ್ಬಾ, ಹೆಣ್ಣು ಹೃದಯವೇ ಎಂದೊಮ್ಮೆ ಅನ್ನಿಸಿತು. ಆದರೆ ಮಾರೀಚನ ಮಾತು ತನ್ನದೆಂತಲೇ ಆಕೆಯು ಭಾವಿಸಿ ಆ ಕಳವಳದಿಂದಲೇ ಉದ್ವೇಗಗೊಂಡು ಮತಿಗಟ್ಟೇ ಹಾಗೆ ನುಡಿದಿರಬೇಕೆಂದು ಮರುಕ್ಷಣದಲ್ಲಿಯೇ ಅನ್ನಿಸಿತು. ಆದರೂ ಅದರಿಂದ ಖಿನ್ನನಾದ ತನ್ನ ತಮ್ಮನನ್ನು ಮೈದಡವಿ ಶ್ರೀರಾಮನು, ವತ್ಸ, ಏನೋ ಬುದ್ಧಿ ಇಲ್ಲದವಳು, ನೀನೇನೂ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ನಿನಗೆ ಸಹಿಸಲಾರದ ನೋವಾಗಿರಬಹುದು. ಅಲ್ಲವಾದರೆ ನೀನೇ ಆ ಮಾತು ಕೇಳಿ ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟು ಬರುತ್ತಿರಲಿಲ್ಲ. ನಿನಗೆ ಆ ಬಿರುನುಡಿಯ ನೋವು ಒಂದೇ ಆದರೂ ಸಹಿಸಲಾಗಲಿಲ್ಲ. ನನಗೆ ಮಾತ್ರ ನನ್ನಾಕೆಯೇ ನಿನ್ನನ್ನು ಹಾಗೆ ಹೇಳಿದುದೊಂದು, ಅವಳೊಬ್ಬಳನ್ನೇ ಅಲ್ಲಿ ನೀನು ಬಿಟ್ಟು ಬಂದಿದ್ದು ನಿನ್ನೊಂದು. ಈ ಎರಡೂ ವ್ಯಸನಕ್ಕೆ ಕಾರಣಗಳು ಎಂದು ನುಡಿದನು. ಲಕ್ಷ್ಮಣನಿಗೂ ತಾನು ಮೋಸ ಹೋದೆನು ಎಂದಾಯಿತು. ಹಾಗೆಯೇ ಹೊತ್ತು ಮುಳುಗಿ ಕತ್ತಲೆಯು ಕಾಣಿಸಿಕೊಂಡಂತೆ ಆ ಅಣ್ಣ ತಮ್ಮಂದಿರಿಬ್ಬರೂ ಖಿನ್ನರಾಗಿ ಹೋದರು. ಮತ್ತೆ ಶೀಘ್ರವಾಗಿ ಇನ್ನು ಪರ್ಣಶಾಲೆಯನ್ನು ಸೇರುವುದೇ ಕರ್ತವ್ಯವೆಂದು ಇಬ್ಬರೂ ನಿಶ್ಚಯಿಸಿಕೊಂಡು ಅಲ್ಲಿಂದ ಕಾಲು ತೆಗೆದರು. ಅಷ್ಟರಲ್ಲಿ ಶ್ರೀರಾಮನ ಅಪೇಕ್ಷೆಯಂತೆ ಚೆಲ್ವಾದ ಜಿಂಕೆಯೆಂದು ಕಾಣಸಿಕ್ಕಿತು. ಅದನ್ನೇ ಅಟ್ಟಿ ಹಿಡಿದು ಸೀತೆಗೆ ಕೊಡಲೆಂದು ಎತ್ತಿಕೊಂಡು ಅವಸರವಸರವಾಗಿಯೇ ತಮ್ಮ ಪುಣ್ಯಾಶ್ರಮವನ್ನು ಕುರಿತು ತೆರಳಿದರು. ಪುಣ್ಯಾಶ್ರಮದ ಕಡೆಗೆ ಶ್ರೀರಾಮ ಲಕ್ಷ್ಮಣರು ಎಷ್ಟು ತ್ವರಿತಗತಿಯಿಂದ ಬರುತ್ತಿದ್ದರೂ ಅವರಿಗೂ ಮೊದಲಾಗಿ ಹೋಗಿ ಅಲ್ಲಿ ನೆಲೆಸಲು ಕತ್ತಲೆಯು ಧಾವಿಸುತ್ತಿತ್ತು. ಬೆಳಕನ್ನು ಬೀರುವ ದಿನಮಣಿಯು ಮುಳುಗಿ ಕಾಣದಾಗಲು ಗಗನಕ್ಕೂ ಮೊದಲಾಗಿ ಭೂಮಿಯೇ ಅಂಧತೆಯನ್ನು ಮೆತ್ತಿಕೊಳ್ಳುವುದು ಸಹಜವು. ಅಂತೆಯೇ ಶ್ರೀರಾಮನಿಗಿಂತಲೂ ಮೊದಲು ಅವನ ಪರ್ಣಶಾಲೆಯೇ ಕತ್ತಲೆಯಿಂದ ಆವರಿಸಲ್ಪಟ್ಟಿತ್ತು. ಮನೆಯ ಕತ್ತಲೆಯನ್ನು ದೀಪವು ನಿವಾರಿಸಬಹುದು, ಆದರೆ ಮನದ ಕತ್ತಲೆಯನ್ನು ಮನೆಯೇ ನಿವಾರಿಸಬೇಕಲ್ಲವೇ? ಪರ್ಣಶಾಲೆಯಾದರೇನು? ಶ್ರೀರಾಮನಿಗೆ ಅದೇ ಮನೆಯು. ಬಳಲಿ ಬಂದಾಗ ಮನೆಯಾಕೆಯೇ ಮೃದು ಮಧುರವಾದ ಮಾತುಗಳಿಂದ ಆದರಿಸಿರಲ್ಲವೇ? ಮನೆಯವನ ಮನಸ್ಸು ನೆಮ್ಮದಿಯನ್ನು ತಳೆಯುವುದು. ದೇಹಕ್ಕೆ ಮನೆಯೂ ಮನಸ್ಸಿಗೆ ಮಡದಿಯೂ ವಿಶ್ರಾಂತಿಯನ್ನೀಯುವುದರಿಂದಲೇ ಗೃಹಸ್ಥ ಜೀವನವು ಸುಖ ಶಾಂತಿಗಳಿಗೆ ಮೀಸಲು. ಮನೆಯನ್ನು ಬೇಕಾದ ಹಾಗೆ ಕಟ್ಟಿಕೊಳ್ಳಬಹುದು, ಆದರೆ ಮಡದಿಯನ್ನು ಪಡೆಯಲು ಭಾಗ್ಯವೇ ಬೇಕು. ಸರ್ವ ವಿಧದಿಂದಲೂ ಅನುರೂಪೆಯಾದ ಪತ್ನಿಯನ್ನು ವರಿಸಲು ಪೂರ್ವಾರ್ಜಿತ ಪುಣ್ಯವೇ ಬೇಕೆಂಬುದು
ಅನೇಕ ಗೃಹಸ್ಥ ಜೀವನಗಳ ಸಿದ್ಧಾಂತವೇ ಆಗಿದೆ ಎಂದು ಹೇಳಬಹುದು. ತನ್ನ ಭಾಗ್ಯವನ್ನು ತ್ಯಾಗ ಬುದ್ಧಿಯಿಂದಲೇ ಹೆರವರಿಗರ್ಪಿಸುವ ಶ್ರೀರಾಮನಿಗೆ ತಕ್ಕವಳಾಗಿಯೇ ಸೀತಾದೇವಿಯು ಅವನ ಧರ್ಮಪತ್ನಿಯಾಗಿದ್ದಳು. ಧರ್ಮಪರಾಯಣನಾದುದರಿಂದಲೇ ಪಂಚವಟಿಯ ಪರಿಣಮಂದಿರವು ಅವನಿಗೊಪ್ಪಿದ ಮನೆಯಾಗಿ ಹೊಂದಿದ್ದಿತು. ಅದೇ ಅವನ ಮನೆಯಲ್ಲಿ ಅನುನಿತ್ಯವೂ ಸೂರ್ಯಾಸ್ತದೊಂದಿಗೆ ಪಿಣ್ಯಾಕ ಲೇಪಿತ ಬತ್ತಿಗಳಿಂದ ಬೆಳಕನ್ನು ಬೀರುವ ದೀಪವು ಸ್ವಚ್ಛವಾಗಿಯೂ ತೇಜಪೂರ್ಣವಾಗಿಯೂ ಬೆಳಗುತ್ತಿದ್ದಿತು. ಗೃಹಿಣಿಯಾದ ಸೀತಾದೇವಿಯೇ ತನ್ನ ಕರ್ತವ್ಯವಿದೆಂದರಿತು ಆ ಕೆಲಸವನ್ನು ಮಾಡುತ್ತಿದ್ದಳು. ಯಾವ ಪವಿತ್ರಾತ್ಮನಾದ ಶ್ರೀರಾಮನ ನಡವಳಿಯು ಧರ್ಮಯುಕ್ತವಾಗಿದ್ದಿತೋ ಅವನ ಪುಣ್ಯಾಶ್ರಮದ ಹಣತೆಯು ಕತ್ತಲು ಕವಿದಿದ್ದ ಆ ವಲಯದಲ್ಲಿ ಅನೇಕ ರಾತ್ರಿಗಳಿಂದ ನಿತ್ಯವೂ ಬೆಳಕನ್ನು ಬೀರುತ್ತಿದ್ದಿತು. ಆದರೆ ಬಳಲಿದ್ದ ಶ್ರೀರಾಮ ಲಕ್ಷ್ಮಣರು ಸೀತೆಗಾಗಿ ಜಿಂಕೆಯೊಂದನ್ನು ಎತ್ತಿಕೊಂಡು ಆಶ್ರಮದ ಬಳಿ ಸಾರಿದಾಗ ಆ ಸೊಡರ ಕುಡಿಯು ಅಲ್ಲಿ ಮಿನುಗುತ್ತಿರಲಿಲ್ಲ. ಯಥಾ ಕಾಲದಲ್ಲಿ ದೀಪ ಹಚ್ಚದ ತನ್ನ ಮನೆಯನ್ನು ದೂರದಿಂದಲೇ ದೃಷ್ಟಿಸಿದ ಶ್ರೀರಾಮನಿಗೆ ಛೇ ಅನ್ನಿಸಿತು. ಅವನು ಹಾಗೆಯೇ ಅಂಗಳಕ್ಕೆ ಬಂದು ಸೀತಾ ಎಂದು ಕರೆದು ಜಿಂಕೆಯನ್ನು ಕೆಳಗಿಳಿಸಿ ನಿಟ್ಟುಸಿರನ್ನು ಬಿಟ್ಟನು. ಒಳಗಿನಿಂದ ಉತ್ತರ ಬರಲಿಲ್ಲ. ಮತ್ತೊಮ್ಮೆ ಶ್ರೀರಾಮನು ಸೀತಾ ಎಂದನು. ಅರಣ್ಯದ ಮೂಲೆ ಮೂಲೆಗಳಿಂದ ಪ್ರತಿಧ್ವನಿಯು ಕೇಳಿಸಿತೇ ಹೊರತು ಮತ್ತೇನೂ ಕೇಳಿಸಲಿಲ್ಲ. ಇದೇನು ಎಂದು ಚಕಿತನಾದ ಶ್ರೀರಾಮನು ಮತ್ತೂ ಗಟ್ಟಿಯಾಗಿ ಜಾನಕಿ ಎಂದು ಕರೆದನು. ಅಡವಿಯೇ ಅವನನ್ನು ಅಣಕಿಸಿದಂತೆಯೇ ಆಯಿತಲ್ಲದೆ ಸೀತೆಯು ಓಗಡಲಿಲ್ಲ. ಲಕ್ಷ್ಮಣನಿಗೆ ತಳಮಳವಾಯಿತು. ಶ್ರೀರಾಮನಿಗೆ ಕಳವಳವು ಹೆಚ್ಚಿತು. ಇಬ್ಬರೂ ಪರ್ಣಶಾಲೆಯನ್ನು ನುಗ್ಗಿದರು. ಲಕ್ಷ್ಮಣನು ಅಗ್ನಿಕುಂಡದ ಬೆಂಕಿಯನ್ನು ದೀಪವನ್ನುರಿಸಿದನು. ಶ್ರೀರಾಮನು ಮತ್ತೊಮ್ಮೆ ತನ್ನ ಮಡದಿಯನ್ನು ಕರೆದನು. ಉತ್ತರ ಕೊಡುವವರಾರು? ದೀಪದ ಬೆಳಕಿನಲ್ಲಿ ಆಶ್ರಮದ ಮೂಲೆ ಮೂಲೆಗಳನ್ನು ಸುತ್ತಲಿನ ಪ್ರದೇಶವನ್ನು ಸುತ್ತಿ ನೋಡಿದರು. ಸೀತೆಯು ಕಾಣಸಿಗಲಿಲ್ಲ. ರಾಶಿ ಹಾಕಿದ್ದ ಆಹಾರದ ಗಡ್ಡೆಗಳು ಮಡಿಯ ಬಟ್ಟೆಗಳು ಯಥಾಸ್ಥಾನದಲ್ಲಿಯೇ ಇದ್ದವು. ಆದರೆ ಸೀತೆಯು ಮಾತ್ರ ಇರಲಿಲ್ಲ. ದರ್ಭಾಸ್ತರಣವೊಂದು ಅಂಗಳದಲ್ಲಿ ಉರುಳಿಕೊಂಡಿದ್ದಿತ್ತು ಅಷ್ಟೇ. ಮತ್ತು 4-6 ಬಾರಿ ಶ್ರೀರಾಮನು ಸೀತೆಯನ್ನು ಕರೆದು ಬಳಲಿದನು. ಲಕ್ಷ್ಮಣನು ಮರಬಟ್ಟವನಂತೆಯೇ ನಿಂತು ಯಾವುದೋ ಪ್ರಾಣಿಯೊಂದು ಕಿರ್ರೆಂದು 1-2 ಬಾರಿ ಕಿರಿಚಿಕೊಂಡಿತು. ತಾನಾಗಿ ಹರಿಣವನ್ನು ಬಯಸಿ ಅದನ್ನು ಹಿಡಿದು ತಂದುಕೊಡಬೇಕೆಂದು ಕಾಡಿ ಅದಕ್ಕಾಗಿಯೇ ಹೋದ ತನ್ನರಸನು ಬರುತ್ತಿರುವುದನ್ನೇ ಎದುರು ನೋಡುತ್ತಿರಬೇಕಾಗಿದ್ದ ಸೀತೆಯು ಆಶ್ರಮದಲ್ಲಿಯೇ ಕಾಣದಿರುವಾಗ ಶ್ರೀರಾಮನ ಸ್ಥಿತಿಯು ಹೇಗಾಗಿರಬೇಕು? ಪ್ರಾಣಪತಿಯು ಸಂಕಟಕ್ಕೀಡಾಗಿರಬೇಕು. ಹೋಗಿ ಬಾ ಎಂದು ಏನೇನೋ ಆಡಿ ತನ್ನನ್ನಟ್ಟಿದ್ದ ಸೀತೆಯು ತಮ್ಮ ಬರುವಿಕೆಯನ್ನೇ ಕಾಯುತ್ತಿರಬೇಕಾಗಿದ್ದವಳು ಬಂದು ಕರೆದು ಕೂಗಿದರೂ ಕಾಣದಿದ್ದಾಗ ಲಕ್ಷ್ಮಣನ ಮನಸ್ಸಾದರೂ ಹೇಗಾಗಿರಬೇಕು? ಮೇಲಾಗಿ ಅವಳೊಬ್ಬಳನ್ನೇ ಬಿಟ್ಟು ಬಂದುದು ತನ್ನ ವ್ಯಸನಕ್ಕೆ ಕಾರಣವೆಂದು ಮೊದಲೇ ಹೇಳಿದ್ದ ತನ್ನ ಅಣ್ಣನ ಮುಖವನ್ನಾದರೂ ಈ ತಮ್ಮನು ನೋಡುವುದು ಹೇಗೆ? ಇವಳನ್ನು ರಕ್ಷಿಸಿಕೋ ಎಂದು ಹೇಳಿ ಹೋಗಿದ್ದ ಶ್ರೀರಾಮನ ಮಾತನ್ನು ಮೀರಿ ಸೀತಾದೇವಿಯನ್ನು ಬಿಟ್ಟು ಹೋಗಿ ಎಷ್ಟು ದೊಡ್ಡ ಅಪರಾಧವನ್ನು ಮಾಡಿದೆ. ಅಯ್ಯೋ, ಹೀಗೂ ಆಯಿತೆ ಎಂದು ಲಕ್ಷ್ಮಣನು ಮನಸ್ಸಿನಲ್ಲಿ ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಿದ್ದನು. ಅಂತರಂಗದ ಸಂತಾಪವು ಅವನ ದೇಹದಾದ್ಯಂತವನ್ನು ಸುಟ್ಟುರುಹಿದಂತೆ ಅವನಿಗನಿಸುತ್ತಿತ್ತು. ಕರುಳೇ ಹಿಂಡಿ ಬರುವಂತಾಗುತ್ತಿತ್ತು. ವಿ ಎನ್ ಭಾಗವತ್ ಬರ್ಬಳ್ಳಿ.